ಮಳೆಯಿಂದ ಕೋಡಿ ಬಿದ್ದ ಕೆರೆ. ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ, ದಾಳಿಂಬೆ, ಹೂವಿನ ತೋಟ ಜಲಾವೃತ. ಬೆಂಗಳೂರಿನ ಬೆಂಬಿಡದೆ ರಣಚಂಡಿ ಮಳೆ. ಗೊಂಡಿ ಗಂಡಾಂತರ. ರಾಜ್ಯದ ಎಲ್ಲೆಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ಈ ಸುದ್ದಿಗಳನ್ನು ನೋಡೋಣ ಮಳೆ ಪ್ರತಾಪ ನ್ಯೂಸ್ ಟಾಪ್ನಲ್ಲಿ. ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ ವರುಣನ ಪ್ರತಾಪ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸಿದೆ. ಕಳೆದೆರಡು ದಿನಗಳಲ್ಲಿ ತುಮಕೂರು ಜಿಲ್ಲೆಯ ಹಲವೆಡೆ ಮಳೆ ಅಬ್ಬರಿಸುತ್ತಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯ ಎಂಯುಎಸ್ ವಿದ್ಯುತ್ ಕೇಂದ್ರಕ್ಕೆ ಮಳೆ ನೀರು ನುಗ್ಗಿ ಅಪಾಯಕ್ಕೆ ಆಹ್ವಾನ ನೀಡಿದೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯಲ್ಲಿ ಧಾರಾಕಾರ ಮಳೆ ಸುರಿದಿದೆ. ತೇರದಾಳ ರಸ್ತೆಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಆಲದ ಮರದ ಕೊಂಬೆ ಮುರಿದು ಬಿದ್ದಿತ್ತು. ಪರಿಣಾಮ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ನಂತರ ನಗರಸಭೆ ಸಿಬ್ಬಂದಿ ಕೊಂಬೆ ತೆರವುಗೊಳಿಸುವ ಮೂಲಕ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಸರಣಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಹರಿಸ್ಥಳ ಕೆರೆಯ ರಾಜಕಾಲುವೆ ಒತ್ತುವರಿ ಕಾರಣ ದ್ರಾಕ್ಷಿ ತೋಟಗಳಿಗೆ ನೀರು ನುಗ್ಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ದ್ರಾಕ್ಷಿ ಬೆಳೆ ನಾಶವಾಗುವ ಆತಂಕ ರೈತರಿಗೆ ಎದುರಾಗಿದೆ. ಕೆರೆ ದುರಸ್ತಿ, ರಾಜಕಾಲುವೆ ಒತ್ತುವರಿ ತೆರವಿಗೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲವೆಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹರಿಸ್ಥಳ ಕೆರೆ ಕೋಡಿ ಬಿದ್ದು ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗಳು ಜಲಾವೃತವಾಗಿದೆ. ದಾಳಿಂಬೆ, ಕೋಸು, ಆಲೂಗಡ್ಡೆ, ಹೂ ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳು ನೀರು ಪಾಲಾಗಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ವರ್ಷಧಾರೆಯಿಂದ ನಿನ್ನೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಬಳಿ ಪ್ರವಾಹದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಎತ್ತರದ ಗುಡ್ಡ ಪ್ರದೇಶದಿಂದ ನದಿಯಂತೆ ನೀರು ರಸ್ತೆ ಮೇಲೆ ಹರಿಯುತ್ತಿತ್ತು. ಚಾರ್ಮುಡಿ ಘಾಟ್ನ 9ನೇ ತಿರುವಿನ ಕಿರಿದಾದ ಪ್ರಪಾತದ ರಸ್ತೆಯಲ್ಲಿ ವಾಹನಗಳು ಸಂಚರಿಸಲು ಪರದಾಡುವಂತಾಯಿತು. ಬಳ್ಳಾರಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದ್ದು ವೇದಾವತಿ ನದಿ ಮತ್ತು ನಾರಿಹಳ್ಳ ಮೈತುಂಬಿ ಹರಿಯುತ್ತಿದೆ. ಇದರಿಂದ ಹಲವು ಮನೆಗಳು ಮತ್ತು ಜಮೀನುಗಳು ಜಲಾವೃತವಾಗಿವೆ. ವಿಜಯನಗರದ ಹರಪನಹಳ್ಳಿಯ ಸುತ್ತೂರು ಹಳ್ಳ ಉಕ್ಕಿ ಹರಿಯುತ್ತಿದೆ. ಹರಿಯೋ ನೀರಿನಲ್ಲಿ ಬೈಕ್ ಓಡಿಸಲು ಹೋದ ಸವಾರನ ಬೈಕ್ ಕೊಚ್ಚಿ ಹೋಗಿದ್ದು ಆತನನ್ನ ಸ್ಥಳೀಯರು ಬಚಾವ್ ಮಾಡಿದ್ದಾರೆ. ಬೆಂಗಳೂರಿಗೆ ಹಿಡಿದಿರುವ ರಣಚಂಡಿ ಮಳೆ ಕಾಟ ಸದ್ಯಕ್ಕೆ ತಪ್ಪುವಂತೆ ಕಾಣ್ತಿಲ್ಲ. ನಿನ್ನೆ ಸಂಜೆಯೂ ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಪೀಣ್ಯ, ದಾಸರಹಳ್ಳಿ, ಬಾಗಲಗುಂಟೆ, ಶೆಟ್ಟಿಹಳ್ಳಿ, ಹೆಸರಘಟ್ಟ ಸೇರಿದಂತೆ ಹಲವೆಡೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಯಿತು. ನೆಲಮಂಗಲದಲ್ಲೂ ಭಾರೀ ಮಳೆಯಿಂದ ಜನ ಪರದಾಡಿದ್ರು. ಬೆಂಗಳೂರಿನಲ್ಲಿ ಬಿಟ್ಟು ಬಿಟ್ಟು ಸುರಿಯುತ್ತಿರುವ ವರುಣ ಒಂದಲ್ಲ ಒಂದು ಅವಾಂತರಗಳನ್ನ ತಂದಿಡ್ತಿದ್ದಾನೆ. ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೃಹತ್ ಮರವೊಂದು ಬಿದ್ದು ಕಾರು ಜಖಮ್ಮಾಗಿತ್ತು. ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಮಳೆಗಾಲಕ್ಕೂ ಮುಂಚೆ ನಾವು ತಯಾರಿ ನಡೆಸಿದ್ದೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. 3 ತಿಂಗಳಿಗೊಮ್ಮೆ ರಾಜಕಾಲುವೆ ಕ್ಲೀನ್ ಮಾಡ್ತಾ ಇದ್ದೇವೆ. ಈ ಹಿಂದೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಿತ್ತೋ ಅಲ್ಲಿ ಸರಿಪಡಿಸಿದ್ದೇವೆ.
ಹೊಸದಾಗಿ ಸಮಸ್ಯೆ ಆಗಿರುವಲ್ಲಿ ಬಗೆಹರಿಸುವ ಕೆಲಸವನ್ನ ಮಾಡ್ತೇವೆ. ಬಿಎಂಆರ್ಸಿಯ ಬಿಡಿಎಯಿಂದ ಸಮಸ್ಯೆ ಉಂಟಾಗಿತ್ತು, ಅವರಿಗೂ ನಾವು ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಖಾಯಮಾಗಿ JCB ಇಟ್ಕೊಂಡು ಕ್ಲಿಯರ್ ಮಾಡ್ತಿರುವುದರಿಂದ ಮತ್ತು ಈಗಾಗಲೇ 2 ವರ್ಷ ಹಿಂದೆ ನಮಗೆ ಮಹಾಪೌರ ಬಂತು, ಖಾಯಮಾಗಿ ಮತ್ತು ತಾತ್ಕಾಲಿಕ ವ್ಯವಸ್ಥೆ ನಾವು ಮಾಡಿದ್ದೇವೆ. ಹೀಗಾಗಿ ಈ ಸಲ ಅಲ್ಲಿ ಯಾವ್ದು ಕಡೆಗೆ ನೀರು ನಿಲ್ತಾ ಇಲ್ಲ.